ಅಂಬೇಡ್ಕರ್ ಅವರು RSS ನ ವಿರೋಧಿಯಾಗಿದ್ರು ಅನ್ನೋದಕ್ಕೆ ಯಾವ ಪುಸ್ತಕದಲ್ಲಿ ಅಥವಾ ಇತಿಹಾಸದ ಯಾವ ಪುಟದಲ್ಲಿ ಲೇಖನ ಇದೆ ಅಥವಾ ಉಲ್ಲೇಖ ಇದೆ? ನನ್ನ ಹೋಮ್ವರ್ಕ್ ಪ್ರಕಾರ ದತ್ತೋಪಂತ ತೆಂಗಡಿ ಹಿ ವಾಸ್ ಅನ್ RSS ಕಾರ್ಯಕರ್ತ, ಆದ್ರೆ ಅಂಬೇಡ್ಕರ್ ಅವರ ಚುನಾವಣೆಯ ಏಜೆಂಟ್ ಆಗಿದ್ದವರು. ಅಂಬೇಡ್ಕರ್ ಅವರು RSS ನ ಕ್ಯಾಂಪ್ಗೆ 1930ರ ದಶಕದಲ್ಲಿ ಹೋಗಿದ್ರು. ಅಲ್ಲಿ ಅಸ್ಪೃಶ್ಯತೆಯ ವಿರುದ್ಧವಾಗಿ, ಈ ಜಾತಿಯ ವ್ಯವಸ್ಥೆಯ ವಿರುದ್ಧವಾಗಿ RSS ನಡೆಸ್ತಾ ಇದ್ದ ಆ ಕ್ಯಾಂಪ್ ಅನ್ನ ಹೊಗಳಿದ್ರು ಅನ್ನೋ ಉಲ್ಲೇಖವನ್ನ RSS ನ ಅನೇಕರು ಮಾಡಿದ್ದಾರೆ. ಸೊ ಒಂದೇ ಪ್ರಶ್ನೆ, ಅಂಬೇಡ್ಕರ್ RSS ವಿರೋಧಿ ಆಗಿದ್ರ ಆಗಿರ್ಲಿಲ್ವಾ? ಇಬ್ಬರಿಗೂ ಒಂದೂವರೆ ನಿಮಿಷ ಸಮಯ. ನಿಖೇತ್ ಅವರಿಂದ ನಾನು ಹೇಳ ನೋಡಿ, ನಾನು ಆಗಲೇ ಅದನ್ನೇ ಹೇಳ್ತಾ ಇದ್ದೀನಿ, ಈಗಲೂ ಅದನ್ನೇ ಹೇಳ್ತಾ ಇದ್ದೀನಿ. ನಾವು ಗುಗ್ಗುಗಳ ಕಾಲದಲ್ಲಿ ಇಲ್ಲ, ಗೂಗಲ್ ನ ಕಾಲದಲ್ಲಿ ಇದ್ದೀವಿ. ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಇಲ್ಲಿ ಉತ್ತರ ಇದೆ. ಇನ್ ಹಿಸ್ ರೈಟಿಂಗ್ಸ್ ಅಂಡ್ ಸ್ಪೀಚಸ್ ಅಂಬೇಡ್ಕರ್ ಎಕ್ಸ್ಪ್ಲಿಸಿಟ್ಲಿ ಕ್ರಿಟಿಸೈಸ್ಡ್ RSS and Hindu Mahasabha, putting them in the same category as the Muslim League. Both said encouraged communal nationalism. Ambedkar in Pakistan or the partition of India in 1940, the Hindu Mahasabha and RSS are as much as menace to the freedom of this country as Muslim League. Yaar helidu? Baba Saheb Ambedkar helidu. Reference allinda antanu helbidi. I'm telling you. ಯಾವ್ದ್ರೊಳಗೆ? ಪಾಕಿಸ್ತಾನ್ ಆರ್ ಪಾರ್ಟಿಷನ್ ಆಫ್ ಇಂಡಿಯಾ 1940 ಈ ಆರ್ಟಿಕಲ್ ಒಳಗಡೆ ಅಂಬೇಡ್ಕರ್ ಅವರು ಇದ್ರ ಬಗ್ಗೆ ಬರೆದಿದ್ದಾರೆ. ನಿಮ್ಗೆ ಹೇಳ್ತಾ ಇದ್ದೀನಿ, he said both are communal bodies that did not believe in shared Indian nationality but wanted political power based on religion. Ambedkar opposed the RSS idea of Hindu Rashtra. Ambedkar criticized Ambedkar in Constituent Assembly debates of 1949. ನಾನು ಹೇಳ್ತಾ ಇದ್ದೀನಿ, if Hindu Raj does become a fact, it will no doubt be the greatest calamity for the country. It would mean the extinction of democracy and onset of the reign of Brahminical tyranny. ಯಾರು ಹೇಳಿದ್ದು? ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಂದುವರೆದು ಹೇಳ್ತಾರೆ, ಅಂಬೇಡ್ಕರ್ ಸಾ RSS ಆಸ್ ಅನ್ಡೆಮಾಕ್ರೆಟಿಕ್. ಪ್ರಿಯಾಂಕ್ ಖರ್ಗೆ ಅವರಲ್ಲ, ಅಂಬೇಡ್ಕರ್ ಮಾತು ಹೇಳ್ತಾ ಇದ್ದೀನಿ ನಾನು. ಅಂಬೇಡ್ಕರ್ wrote their idea of unity is based on uniformity, not liberty. This is not democracy. It is dictatorship in the name of culture. ಬರ್ದುದ್ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್. ನಾನು ನಿಮ್ಗೆ ಹೇಳ್ತೀನಿ, ಅಂಬೇಡ್ಕರ್ ಆನ್ ಕ್ಯಾಸ್ಟ್ ಅಂಡ್ RSS ಸೈಲೆನ್ಸ್. ಅಂಬೇಡ್ಕರ್ ಹೇಳ್ತಾರೆ, ಹಿಂದೂ ಸಂಘಟನಿಸ್ಟ್ want unity of Hindus but do not want to remove the causes that have made the disunity in their habit. ಅದನ್ನ ಮುಂದುವರೆದು ಅವ್ರು ಇನ್ನೂ ಮುಂದುವರಿಸಿ ಹೇಳ್ತಾರೆ. ಈ ತರದ ನಾನು ನಿಮಗೆ ಉದಾಹರಣೆ ಕೊಡ್ತಾ ಹೋದ್ರೆ ಐ ಕ್ಯಾನ್ ರೀಡ್ ಆನ್ ದ ಆರ್ಟಿಕಲ್. ಸರಿ, ಮೋಹನ್ ವಿಶ್ವ ಐ ಕ್ಯಾನ್ ರೀಡ್ ಆನ್ ದ ಆರ್ಟಿಕಲ್. ಸರಿ ಸರ್, ಮೋಹನ್ ವಿಶ್ವ ಅವರು, ನೀವು ಆಗ್ಲೇ ಒಂದು ವಿಷಯ ಹೇಳಿದ್ರಿ, ಅಂಬೇಡ್ಕರ್ ಅವರು ಸಂಘದ ಶಿಬಿರಕ್ಕೆ ಭೇಟಿ ನೀಡಿದ್ದು. ಇನ್ ಅಡಿಷನ್ ಟು ದಟ್ 1934 ಅಲ್ಲಿ ಮಹಾತ್ಮ ಗಾಂಧಿ ಅವರು ನಾಗಪುರದಲ್ಲಿ ನಡೀತಿರಂತಹ ಒಂದು ಶಿಬಿರಕ್ಕೆ ಭೇಟಿ ನೀಡ್ತಾರೆ. ಅಲ್ಲಿ ಇದ್ದಂತ ಸ್ವಯಂ ಸೇವಕರನ್ನ ನೋಡಿ ಎಲ್ಲರೂ ಒಟ್ಟಿಗೆ ಒಂದೇ ಕಡೆ ಕುತ್ಕೊಂಡು ಊಟ ಮಾಡೋದು, ಸಮಾಜದ ಚರ್ಚೆ ಮಾಡೋದು, ಕೆಲಸಗಳನ್ನ ಮಾಡೋದು ನೋಡ್ಬಿಟ್ಟು ಅಲ್ಲಿ ಜಾತಿ ತಾರತಮ್ಯ ಇಲ್ಲದೆ ಇರೋದನ್ನೆಲ್ಲ ನೋಡ್ಬಿಟ್ಟು ಅವರು ಯಾವತ್ತೂ ಸಹ ಎಷ್ಟು ಖುಷಿ ಪಡ್ತಾರೆ ಅಂತ ಹೇಳಿದ್ರೆ, ಅವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಒಂದೇ. ಇಲ್ಲಿ ಡಾಕ್ಟರ್ ಹೆಡ್ಗೇವಾರ್ ಅವರು ಅಸ್ಪೃಶ್ಯತೆಯನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಅಲ್ಲಿ ಏನೂ ಇಲ್ಲ, ಇಲ್ಲಿ ಎಲ್ಲ ಒಂದೇ ಅಂತ ಹೋಗ್ತಾ ಇದಾರೆ ಅಂತ ಹೇಳಿ ಅಂಬೇಡ್ಕರ್ ಅವರ ಹೇಳಿದ ಮಾತನ್ನೇ ಮಹಾತ್ಮ ಗಾಂಧಿ ಅವರು ಸಹ ಹೇಳ್ತಾರೆ. ತಿರ್ಗಾ ಅಂಬೇಡ್ಕರ್ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾರಲ್ಲ ಇವರು, ಆಗ್ಲಿಂದ ಕೇವಲ ಹಿಂದೂ ಕೋಡ್ ಬಿಲ್ ಬಗ್ಗೆನೇ ಮಾತಾಡ್ತಾ ಇದಾರೆ. ಇದೇ ಅಂಬೇಡ್ಕರ್ ಅವರು ಮುಸಲ್ಮಾನರ ಬಗ್ಗೆ ಏನ್ ಹೇಳಿದ್ರು ಅಂದ್ರೆ ಅವ್ರ ಹತ್ರ ಉತ್ತರ ಇಲ್ಲ, ಮಾತಾಡೋದಿಲ್ಲ. ಅರ್ಥ ಅಲ್ಲ. ನೆಕ್ಸ್ಟ್ ಕ್ರಿಶ್ಚಿಯನ್ಸ್ ಬಗ್ಗೆ, ಕನ್ವರ್ಷನ್ ಬಗ್ಗೆ ಏನ್ ಹೇಳಿದ್ರು ಅಂದ್ರೆ ಅವ್ರ ಹತ್ರ ಉತ್ತರ ಇಲ್ಲ. ಗೊತ್ತಾಯ್ತಲ್ಲ? ಅಂಬೇಡ್ಕರ್ ಅವರು ಕೊನೆಗೆ ಯಾವ ರೀತಿ ಸುಳ್ಳು ಸುದ್ದಿಗಳನ್ನ ಕಾಂಗ್ರೆಸ್ನವ್ರು ಅವಾಗೆ ಹಬ್ಸಿದ್ರು ಅಂತ ಹೇಳಿದ್ರೆ, ಅಂಬೇಡ್ಕರ್ ಅವರು ಕೊನೆಗೆ ನಾಗಪುರದಲ್ಲಿ ಬೌದ್ಧ ಧರ್ಮದ ದೀಕ್ಷೆನ ತಗೊಳಕ್ಕೆ ಬರ್ತಾರೆ. ಅಲ್ಲಿ ಯಾವ ರೀತಿ ಹಚ್ಚಿದ್ರು ಅಂತ ಹೇಳಿದ್ರೆ, RSS ಗೆ ಮೆಸೇಜ್ ಕೊಡೋಕೆ ಬಂದಿದ್ದಾರೆ ಅಂತ ಒಂದು ಸುಳ್ಳು ಸುದ್ದಿ ಹಬ್ಸಿದ್ರು. ಸ್ವತಃ ಅಂಬೇಡ್ಕರ್ ಅವರೇ ಭಾಷಣದಲ್ಲಿ ಹೇಳ್ತಾರೆ, ಬೌದ್ಧ ಧರ್ಮಕ್ಕೆ ಅಲ್ಲಿಯ ದೀಕ್ಷೆಗೆ ನಾಗಪುರದ ಕೊಡುಗೆ ಬಹಳ ದೊಡ್ಡದಿದೆ, ಅದಕ್ಕೆ ನಾನು ಆಯ್ಕೆ ಮಾಡಿಕೊಂಡೆ. ಅದರ ವಿರುದ್ಧವಾಗಿ RSS ವಿರುದ್ಧವಾಗಿ ಬಹಳ ಜನ ಸುಳ್ಳು ಸುದ್ದಿ ಇದನ್ನ ಇಟ್ಕೊಂಡು ಹಬ್ಬಿಸ್ತಾ ಇದ್ದಾರೆ, ಅದೆಲ್ಲ ಸುಳ್ಳು ಅಂತ ಸ್ವತಃ ಅಂಬೇಡ್ಕರ್ ಹೇಳ್ತಾರೆ. ಅಂಬೇಡ್ಕರ್ ಅವ್ರ ಬಗ್ಗೆ ಇಷ್ಟೆಲ್ಲಾ ಮಾತಾಡೋರು ಇವರು. ಭಾರತ ರತ್ನ ಕೊಡ್ಲಿಕ್ಕೆ ನಮ್ಮ ಸಪೋರ್ಟರ್ ಗವರ್ಮೆಂಟ್ ಬರ್ಬೇಕಾಯ್ತಂದ್ರೆ ಅಂಬೇಡ್ಕರ್ ಅವ್ರಿಗೆ. ಅಂಬೇಡ್ಕರ್ ಅವರು RSS ನ ವಿರೋಧಿಯಾಗಿದ್ರು ಅನ್ನೋದಕ್ಕೆ ಯಾವ ಪುಸ್ತಕದಲ್ಲಿ ಅಥವಾ ಇತಿಹಾಸದ ಯಾವ ಪುಟದಲ್ಲಿ ಲೇಖನ ಇದೆ ಅಥವಾ ಉಲ್ಲೇಖ ಇದೆ? ನನ್ನ ಹೋಮ್ವರ್ಕ್ ಪ್ರಕಾರ ದತ್ತೋಪಂತ ತೆಂಗಡಿ ಹಿ ವಾಸ್ ಅನ್ RSS ಕಾರ್ಯಕರ್ತ, ಆದ್ರೆ ಅಂಬೇಡ್ಕರ್ ಅವರ ಚುನಾವಣೆಯ ಏಜೆಂಟ್ ಆಗಿದ್ದವರು. ಅಂಬೇಡ್ಕರ್ ಅವರು RSS ನ ಕ್ಯಾಂಪ್ಗೆ 1930ರ ದಶಕದಲ್ಲಿ ಹೋಗಿದ್ರು. ಅಲ್ಲಿ ಅಸ್ಪೃಶ್ಯತೆಯ ವಿರುದ್ಧವಾಗಿ,
ಈ ಜಾತಿಯ ವ್ಯವಸ್ಥೆಯ ವಿರುದ್ಧವಾಗಿ RSS ನಡೆಸ್ತಾ ಇದ್ದ ಆ ಕ್ಯಾಂಪ್ ಅನ್ನ ಹೊಗಳಿದ್ರು ಅನ್ನೋ ಉಲ್ಲೇಖವನ್ನ RSS ನ ಅನೇಕರು ಮಾಡಿದ್ದಾರೆ. ಸೊ ಒಂದೇ ಪ್ರಶ್ನೆ, ಅಂಬೇಡ್ಕರ್ RSS ವಿರೋಧಿ ಆಗಿರ್ಲಿಲ್ವಾ? ಇಬ್ಬರಿಗೂ ಒಂದೂವರೆ ನಿಮಿಷ ಸಮಯ. ನಿಖೇತ್ ಅವರಿಂದ ನಾನು ಹೇಳ ನೋಡಿ, ನಾನು ಆಗ್ಲೇ ಅದನ್ನೇ ಹೇಳ್ತಾ ಇದ್ದೀನಿ, ಈಗಲೂ ಅದನ್ನೇ ಹೇಳ್ತಾ ಇದ್ದೀನಿ. ನಾವು ಗುಗ್ಗುಗಳ ಕಾಲದಲ್ಲಿ ಇಲ್ಲ, ಗೂಗಲ್ ನ ಕಾಲದಲ್ಲಿ ಇದ್ದೀವಿ. ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಇಲ್ಲಿ ಉತ್ತರ ಇದೆ. ಇನ್ ಹಿಸ್ ರೈಟಿಂಗ್ಸ್ ಅಂಡ್ ಸ್ಪೀಚಸ್, ಅಂಬೇಡ್ಕರ್ ಎಕ್ಸ್ಪ್ಲಿಸಿಟ್ಲಿ ಕ್ರಿಟಿಸೈಸ್ಡ್ RSS and Hindu Mahasabha, putting them in the same category as the Muslim League. Both said encouraged communal nationalism. Ambedkar in Pakistan or the partition of India in 1940, the Hindu Mahasabha and RSS are as much as menace to the freedom of this country as Muslim League. Yaar helidu? Baba Saheb Ambedkar helidu. Reference ಅಲ್ಲಿಂದ ಅಂತಾನೂ ಹೇಳ್ಬಿಡಿ. I'm telling you. ಯಾವುದ್ರೊಳಗೆ? ಪಾಕಿಸ್ತಾನ್ ಆರ್ ಪಾರ್ಟಿಷನ್ ಆಫ್ ಇಂಡಿಯಾ 1940 ಈ ಆರ್ಟಿಕಲ್ ಒಳಗಡೆ ಅಂಬೇಡ್ಕರ್ ಅವರು ಇದ್ರ ಬಗ್ಗೆ ಬರೆದಿದ್ದಾರೆ. ನಿಮ್ಗೆ ಹೇಳ್ತಾ ಇದ್ದೀನಿ, he said both are communal bodies that did not believe in shared Indian nationality but wanted political power based on religion. Ambedkar opposed the RSS idea of Hindu Rashtra. Ambedkar criticized Ambedkar in Constituent Assembly debates of 1949. ನಾನು ಹೇಳ್ತಾ ಇದ್ದೀನಿ, if Hindu Raj does become a fact, it will no doubt be the greatest calamity for the country. It would mean the extinction of democracy and onset of the reign of Brahminical tyranny. ಯಾರು ಹೇಳಿದ್ದು? ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಂದುವರೆದು ಹೇಳ್ತಾರೆ, ಅಂಬೇಡ್ಕರ್ ಸಾ RSS ಆಸ್ ಅನ್ಡೆಮಾಕ್ರೆಟಿಕ್. ಪ್ರಿಯಾಂಕ್ ಖರ್ಗೆ ಅವರಲ್ಲ, ಅಂಬೇಡ್ಕರ್ ಮಾತು ಹೇಳ್ತಾ ಇದ್ದೀನಿ ನಾನು. ಅಂಬೇಡ್ಕರ್ wrote their idea of unity is based on uniformity, not liberty. This is not democracy. It is dictatorship in the name of culture. ಬರ್ದುದ್ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್. ನಾನು ನಿಮ್ಗೆ ಹೇಳ್ತೀನಿ, ಅಂಬೇಡ್ಕರ್ ಆನ್ ಕ್ಯಾಸ್ಟ್ ಅಂಡ್ RSS ಸೈಲೆನ್ಸ್. ಅಂಬೇಡ್ಕರ್ ಹೇಳ್ತಾರೆ, ಹಿಂದೂ ಸಂಘಟನಿಸ್ಟ್ want unity of Hindus but do not want to remove the causes that have made the disunity in their habit. ಅದನ್ನ ಮುಂದುವರೆದು ಅವ್ರು ಇನ್ನೂ ಮುಂದುವರಿಸಿ ಹೇಳ್ತಾರೆ. ಈ ತರದ ನಾನು ನಿಮಗೆ ಉದಾಹರಣೆ ಕೊಡ್ತಾ ಹೋದ್ರೆ ಐ ಕ್ಯಾನ್ ರೀಡ್ ಆನ್ ದ ಆರ್ಟಿಕಲ್. ಸರಿ, ಮೋಹನ್ ವಿಶ್ವ. ಐ ಕ್ಯಾನ್ ರೀಡ್ ಆನ್ ದ ಆರ್ಟಿಕಲ್. ಸರಿ ಸರ್, ಮೋಹನ್ ವಿಶ್ವ ಅವರು, ನೀವು ಆಗ್ಲೇ ಒಂದು ವಿಷಯ ಹೇಳಿದ್ರಿ, ಅಂಬೇಡ್ಕರ್ ಅವರು ಸಂಘದ ಶಿಬಿರಕ್ಕೆ ಭೇಟಿ ನೀಡಿದ್ದು. ಇನ್ ಅಡಿಷನ್ ಟು ದಟ್ 1934 ಅಲ್ಲಿ ಮಹಾತ್ಮ ಗಾಂಧಿ ಅವರು ನಾಗಪುರದಲ್ಲಿ ನಡೀತಿರಂತ ಒಂದು ಶಿಬಿರಕ್ಕೆ ಭೇಟಿ ನೀಡ್ತಾರೆ. ಅಲ್ಲಿ ಇದ್ದಂತ ಸ್ವಯಂ ಸೇವಕರನ್ನ ನೋಡಿ ಎಲ್ಲರೂ ಒಟ್ಟಿಗೆ ಒಂದೇ ಕಡೆ ಕುತ್ಕೊಂಡು ಊಟ ಮಾಡೋದು, ಸಮಾಜದ ಚರ್ಚೆ ಮಾಡೋದು, ಕೆಲಸಗಳನ್ನ ಮಾಡೋದು ನೋಡ್ಬಿಟ್ಟು ಅಲ್ಲಿ ಜಾತಿ ತಾರತಮ್ಯ ಇಲ್ಲದನ್ನೆಲ್ಲ ನೋಡ್ಬಿಟ್ಟು ಅವರು ಯಾವತ್ತೂ ಸಹ ಎಷ್ಟು ಖುಷಿ ಪಡ್ತಾರೆ ಅಂತ ಹೇಳಿದ್ರೆ, ಅವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಒಂದೇ. ಇಲ್ಲಿ ಡಾಕ್ಟರ್ ಹೆಡ್ಗೇವಾರ್ ಅವರು ಅಸ್ಪೃಶ್ಯತೆಯನ್ನ ಸಂಪೂರ್ಣವಾಗಿ ನಿರ್ಣಾಮ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಅಲ್ಲಿ ಏನೂ ಇಲ್ಲ, ಇಲ್ಲಿ ಎಲ್ಲ ಒಂದೇ ಅಂತ ಹೋಗ್ತಾ ಇದಾರೆ ಅಂತ ಹೇಳಿ ಅಂಬೇಡ್ಕರ್ ಅವರ ಹೇಳಿದ ಮಾತನ್ನೇ ಮಹಾತ್ಮ ಗಾಂಧಿ ಅವರು ಸಹ ಹೇಳ್ತಾರೆ. ತಿರ್ಗಾ ಅಂಬೇಡ್ಕರ್ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾರಲ್ಲ ಇವರು, ಆಗ್ಲಿಂದ ಕೇವಲ ಹಿಂದೂ ಕೋಡ್ ಬಿಲ್ ಬಗ್ಗೆನೇ ಮಾತಾಡ್ತಾ ಇದಾರೆ. ಇದೇ ಅಂಬೇಡ್ಕರ್ ಅವರು ಮುಸಲ್ಮಾನರ ಬಗ್ಗೆ ಏನ್ ಹೇಳಿದ್ರು ಅಂದ್ರೆ ಅವ್ರ ಹತ್ರ ಉತ್ತರ ಇಲ್ಲ, ಮಾತಾಡೋದಿಲ್ಲ. ಅರ್ಥ ಅಲ್ಲ. ನೆಕ್ಸ್ಟ್ ಕ್ರಿಶ್ಚಿಯನ್ಸ್ ಬಗ್ಗೆ, ಕನ್ವರ್ಷನ್ ಬಗ್ಗೆ ಏನ್ ಹೇಳಿದ್ರು ಅಂದ್ರೆ ಅವ್ರ ಹತ್ರ ಉತ್ತರ ಇಲ್ಲ. ಗೊತ್ತಾಯ್ತಲ್ಲ. ಅಂಬೇಡ್ಕರ್ ಅವರು ಕೊನೆಗೆ ಯಾವ ರೀತಿ ಸುಳ್ಳು ಸುದ್ದಿಗಳನ್ನ ಕಾಂಗ್ರೆಸ್ನವ್ರು ಅವಾಗೆ ಹಬ್ಸಿದ್ರು ಅಂತ ಹೇಳಿದ್ರೆ, ಅಂಬೇಡ್ಕರ್ ಅವರು ಕೊನೆಗೆ ನಾಗಪುರದಲ್ಲಿ ಬೌದ್ಧ ಧರ್ಮದ ದೀಕ್ಷೆನ ತಗೊಳಕ್ಕೆ ಬರ್ತಾರೆ. ಅಲ್ಲಿ ಯಾವ ರೀತಿ ಹಚ್ಚಿದ್ರು ಅಂತ ಹೇಳಿದ್ರೆ, RSS ಗೆ ಮೆಸೇಜ್ ಕೊಡಕ್ ಬಂದಿದ್ದಾರೆ ಅಂತ ಒಂದು ಸುಳ್ಳು ಸುದ್ದಿ ಹಬ್ಸಿದ್ರು. ಸ್ವತಃ ಅಂಬೇಡ್ಕರ್ ಅವರೇ ಭಾಷಣದಲ್ಲಿ ಹೇಳ್ತಾರೆ, ಬೌದ್ಧ ಧರ್ಮಕ್ಕೆ ಅಲ್ಲಿಯ ದೀಕ್ಷೆಗೆ ನಾಗಪುರದ ಕೊಡುಗೆ ಬಹಳ ದೊಡ್ಡದಿದೆ, ಅದಕ್ಕೆ ನಾನು ಆಯ್ಕೆ ಮಾಡಿಕೊಂಡೆ. ಅದರ ವಿರುದ್ಧವಾಗಿ RSS ವಿರುದ್ಧವಾಗಿ ಬಹಳ ಜನ ಸುಳ್ಳು ಸುದ್ದಿ ಇದನ್ನ ಇಟ್ಕೊಂಡು ಹಬ್ಬಿಸ್ತಾ ಇದ್ದಾರೆ, ಅದೆಲ್ಲ ಸುಳ್ಳು ಅಂತ ಸ್ವತಃ ಅಂಬೇಡ್ಕರ್ ಹೇಳ್ತಾರೆ. ಅಂಬೇಡ್ಕರ್ ಅವ್ರ ಬಗ್ಗೆ ಇಷ್ಟೆಲ್ಲಾ ಮಾತಾಡೋರು ಇವರು. ಭಾರತ ರತ್ನ ಕೊಡ್ಲಿಕ್ಕೆ ನಮ್ಮ ಸಪೋರ್ಟ್ರೆ ಗೌರ್ಮೆಂಟೇ ಬರ್ಬೇಕಾಯ್ತಲ್ರಿ ಅಂಬೇಡ್ಕರ್ ಅವ್ರಿಗೆ.